let's start the journey. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಥರ ಆಗುತ್ತೆ ಅಂತ ಪ್ರಾಮಿಸ್ ಅಂದ್ಕೊಂಡಿದ್ದೆ. ಕೋಲ್ಡ್ 8 kilometers, ನಿಯರ್ ಬೈ 7.5 kilometers. ಬಟ್ ಯಾಕೋ ಈಗ ಹೆವಿ ಟೈರ್ಡ್ ಫೀಲ್ ಆಗ್ತಿದೆ ಸರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಪ್ಲ್ಯಾನ್ ಹಾಕಿದ್ದು ನಮ್ಮ ಡ್ರೀಮ್ ಪ್ಲೇಸ್ಗೆ ಹೋಗ್ಬೇಕು ಅಂತ, ಕೇದಾರ್ನಾಥ್. ಇವತ್ತು ಅಲ್ಲಿ ಹೋಗೋಕ್ಕೆ ನಾವು ನೈಟ್ ಬಂದು ಇಲ್ಲಿ ಆಲ್ಟ ಇದ್ವಿ ನಿಯರ್ ಸೋನ್ಪ್ರಯಾಗ್ ಹತ್ರ. ಸೊ ಮಾರ್ನಿಂಗು ನಾವು ಪರ್ಸನಲ್ ವೆಹಿಕಲ್ಲಿ ಸೋನ್ಪ್ರಯಾಗ್ ಹೋಗ್ಬೇಕಿತ್ತು. ಸೊ ಟ್ರಾಫಿಕ್ ಇರೋದ್ರಿಂದ 1 kilometer ಮಿನಿಮಮ್ 500 meters ನಡಿಬೇಕಾಗಿತ್ತು. ಎಲ್ಲಿಗೆ ಅಂದರೆ ನಾವು ಸೋನ್ಪ್ರಯಾಗ್ ರೀಚ್ ಆಗಿ ಅಲ್ಲಿಂದ ಶೇರಿಂಗ್ ಆಟೋದಲ್ಲಿ ಪರ್ ಪರ್ಸನ್ಗೆ 20 rupees ಕೊಟ್ಟು ಗೌರಿಕೊಂಡ್ ರೀಚ್ ಆಗಿ ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ಒಂದು 500 meters ನಡಿಬೇಕಾಗಿತ್ತು ನಮಗೆ, ಯಾಕೆಂದರೆ ಬಿಕಾಸ್ ಆಫ್ ಟ್ರಾಫಿಕ್ ಒಂದು. ಬಟ್ ಆದರೂ ಚೆನ್ನಾಗಿದೆ ಮಾರ್ನಿಂಗ್. ಬಟ್ ಒಂದು ಕಡೆ ಬಿಸಿಲು ಬರ್ತಾ ಇದೆ, ಒಂದು ಕಡೆ ಕೈ ಹೆವಿ ಕೋಲ್ಡ್ ಆಗ್ತಿದೆ. ಬಟ್ ಆದರೂ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಬಟ್ ಒಬ್ರು ಹೇಳ್ತಾರೆ ಕುದುರೆ ಮೇಲೆ ಹೋದರೆ ಬೆಟರು, ಆ ಥರ ಈ ಥರ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಡ್ಕೊಂಡು ಹೋಗ್ಬೇಕು ಅಂತ. 17 kilometers ಓಕೆ, ಅದು ಸ್ವಲ್ಪ ಕಷ್ಟನೇ. ಸ್ವಲ್ಪ ಕಷ್ಟ ಅಲ್ಲ, ಇಟ್ ಇಸ್ ಟೂ ಹಾರ್ಡ್. ಬಟ್ ನಾವು ಯಂಗ್ ಪೀಪಲ್ಸ್ ಆಗಿರೋದ್ರಿಂದ ನಡೀಲೇಬೇಕು. ಇಷ್ಟು ವರ್ಷದಿಂದ ಡ್ರೀಮ್ ಮಾಡಿ ಕುದುರೆ ಮೇಲೆ ಹೋದರೆ ಅದರಲ್ಲಿರೋ ಜೋಶೆ ಬೇರೆ, ಬೈ ವಾಕ್ ಇರೋ ಜೋಶೆ ಬೇರೆ. ಸೊ ನಿಮಗೆ ಹೋಗ್ತಾ ಹೋಗ್ತಾ ವ್ಯೂ ತೋರಿಸ್ತೀನಿ. ಇನ್ನು 200 meters ಇದೆ. ಅಲ್ಲಿಂದ ನಾವು ಶೇರಿಂಗ್ ಜೀಪಲ್ಲಿ ಗೌರಿಕೊಂಡ್ ರೀಚ್ ಆಗ್ತೀವಿ. ಸೊ ನಿಮ್ಗೆ ಇಲ್ಲಿ ನೋಡಿ, ನಿಮ್ಮ ಹತ್ರ ಇರೋ ಚಾರ್ಧಾಮ್ ಯಾತ್ರಾ ಕಾರ್ಡ್ನ ಸ್ಕ್ಯಾನ್ ಮಾಡಿ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಅಲ್ಲೇ ಮುಂದೆ ಲೆಫ್ಟಲ್ಲೇ ಜಿಪ್ ಸಿಗೋದು, ಶೇರಿಂಗ್ ಜಿಪ್ಸ್. ಪರ್ ಪರ್ಸನ್ಗೆ 20 rupees ಚಾರ್ಜ್ ಮಾಡ್ತಾರೆ. ಲೊಕೇಶನ್ ಮಾತ್ರ ಅಳತೆ ಆಗಿದೆ. ಇಲ್ಲೇ ಬ್ರಿಡ್ಜ್ ಕ್ರಾಸ್ ಮಾಡಿದಾದ್ಮೇಲೆ ನನಗೆ ಸಿಗುತ್ತೆ ಶೇರಿಂಗ್ ಜಿಪ್ಸ್. ಸೊ ಫ್ರೆಂಡ್ಸ್, ಇನ್ಫಾರ್ಮೇಷನ್ ರಾಂಗ್ ಆಗಿದೆ. ಸೊ 20 rupees ಅಲ್ಲ, 50 rupees ಪರ್ ಪರ್ಸನ್ಗೆ. ನಾವು 6 members ಇರೋದು, 300 rupees ಚಾರ್ಜಸ್ ಆಗುತ್ತೆ. ಸೊ ನೋಡಿ, ಇಲ್ಲಿಂದನೇ 4 kilometers per person 50 rupees. ಬಂದಾಗಿಂದ ಡೈಲಿ ಮ್ಯಾಗಿ ತಿಂದು ವರ್ಷ ಆಗಿತ್ತು. ಅದೊಂದೇ ಬೆಟರ್ ಆಗಿರೋದು ಇಲ್ಲಿ ಊಟ ಮಾತ್ರ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಬೆಂಗಳೂರು ಫುಡ್ ತಿನ್ಬೇಕು ಅಂದ್ರೆ ಇಲ್ಲ. ಇವರಿಬ್ರು ಯಾವ ತರ ನಡೀತಾರೋ ನಿಜ ಗೊತ್ತಿಲ್ಲ. ಬಟ್ ನನ್ನ ಟಾರ್ಗೆಟ್ ಇರೋದು ಮಿನಿಮಮ್ 6.5 hours. ಅದಕ್ಕೆ ನಮ್ಮ ಗ್ರೂಪಲ್ಲಿ ಬಂದಿರೋ 17 members ಅಲ್ಲಿ ನಾವೇ ಫಸ್ಟ್ ಪಾಸ್ ಆಗ್ತಾ ಇರೋದು. ಅವರೆಲ್ಲ ಕುದುರೆ ಮೇಲೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಬೈ ವಾಕಲ್ಲಿ ಟ್ರಾನ್ಸ್ಪೋರ್ಟ್ ಹೋಗೋಣ ಅಂತ. ಸೊ ಲೆಟ್ ಸಿ, ನೋಡೋಣ ಗೌರಿಕೊಂಡಲ್ಲಿ ಯಾವ ಥರ ಇರುತ್ತೆ. ಸೊ ಪ್ಲೇಸಸ್ ಅಲ್ಲಿ ನೋಡ್ಬೇಕಾದ್ರೆ ನೋಡಿ, ಫ್ರೆಂಡ್ಸ್ ನೋಡಿ, ಇದೇ ಗೌರಿಕೊಂಡ್. ಅಬ್ಬಾ, ದಿಸ್ ಇಸ್ ಅ ಗೌರಿಕೊಂಡ್. ಇಲ್ಲಿಂದಾನೇ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಬಿಡಿ, ಇಲ್ಲಿಗೆ ಜೀಪ್ಸ್ ಎಲ್ಲ ಎಂಡ್ ಆಗುತ್ತೆ. ಪರ್ ಪರ್ಸನ್ಗೆ 50 rupees ವರ್ತು. ಬಟ್ ನಡ್ಕೊಂಬಂದರೆ ಬರ್ಬೋದು, ಬಟ್ ಪರವಾಗಿಲ್ಲ. ಸೊ ನಮ್ಮ ಗ್ರೂಪೆಲ್ಲ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಇವ್ರು ನೋಡಿದ್ರೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಸೊ ಲೆಟ್ಸ್ ಸಿ, ನೋಡೋಣ ಏನಾಗುತ್ತೋ. ಇದಿದ್ರೆ ಯೂಸ್ ಆಗುತ್ತೆ, ತಗೊಳ್ಳೇಬೇಕು. ನಮ್ಮ ಲಗೇಜ್ ನೋಡಿ, ಥಿಂಕ್ 1 pair ಇದೆ. ಬಟ್ ನಾವು ನೈಟ್ ಅಲ್ಲಿ ಸ್ಟೇ ಆಗಬೇಕು ಅಂತ ಇದ್ವಿ. ಸೊ ಅದಕ್ಕೆ 1 pair ಮಾತ್ರ ತೊಗೊಂಡಿದ್ವಿ. ಸೊ ನೈಟಲ್ಲಿ ಯಾವ ಥರ ಇರುತ್ತೆ ಏನು, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ನಮ್ಮ ಲೆಕ್ಕ ಏನಾದರೂ ಇದ್ದರೆ ಇಲ್ಲಿ ಸ್ನೋಫಾಲ್ ಏನಾದರೂ ನೋಡ್ಬೋದು. ಬಟ್ ಸ್ನೋಫಾಲ್ ಬಿಟ್ರೂ
ಡ್ರೀಮ್ ಪ್ಲೇಸ್ ಹೋಗ್ತಿದ್ವಲ್ಲ, ಯಾವುದೋ ಇಂಪಾರ್ಟೆಂಟ್. ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಇದೆ ಅಂದರೆ ಕೋಲ್ಡ್ ಆಗ್ತದೆ, ಸ್ವಲ್ಪ ಬಿಸಿ ಆಗ್ತದೆ. ಫುಲ್ಲು ಕುದುರೆಗಳೇ ಅಲ್ಲಿರೋವೆಲ್ಲ, ತುಂಬ ಕುದುರೆಗಳಿದ್ದಾವೆ. ಬಟ್ ಇವತ್ತೇನು ಮಳೆ ಬೀಳ್ತಿಲ್ಲ, ಬಟ್ ಸ್ವಲ್ಪ ಬಿಸಿ ಆಗ್ತಿದೆ. ಬಟ್ ಇನ್ನು ಮುಂದೆ ನೋಡೋಣ. ಬಟ್ ಲೊಕೇಶನ್ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಆಗಿರ್ಬೇಕಿತ್ತು. ಇವೆಂಟ್ ಸ್ಟಾರ್ಟ್. ಇಲ್ಲಿಂದ 15.5 ಕಿಲೋಮೀಟರ್ಸ್ ಫಸ್ಟ್ ಕೇದಾರ್ನಾಥ್ ಟೆಂಪಲ್. ಸ್ವರ್ಗಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಬಟ್ ಅಲ್ಲಿ ಹೋಗೋಷ್ಟಲ್ಲಿ ಗೊತ್ತಾಗುತ್ತೆ ಸ್ವರ್ಗ ಯಾವ ಥರ ಇರುತ್ತೆ ಅಂತ. ಆಗಲೇ ಒಂದು ಸ್ವಲ್ಪ ಟೈರ್ಡ್ ಫೀಲ್ ಆಗ್ತಿದೆ. ಓಕೆ, ಪರವಾಗಿಲ್ಲ. ಬಾ ಆ ಕಡೆ ಒಂದು. ಏನೇ ಕಂಡರೂ ನೀನೆ ಜ್ಞಾಪಕ, ನೀನೆ ಔಷಧಿ ನನ್ನ ಹೊಚ್ಚಿಗೆ. ಇರದು ನೀನು ಮುದ್ದಾದ ಅಧ್ಯಾಯ, ಸಿಗದಿದ್ರೆ ತುಂಬಾನೇ ಅನ್ಯಾಯ. ನನ್ನಯ ನಡೆ ನುಡಿ ನಿನ್ನನೆ ಬಯಸುತ್ತಾ ಬದಲಾಗುವುದು ಇನ್ನೂ ಖಚಿತ. ಫ್ರೆಂಡ್, ಬರ್ತಾ ಬರ್ತಾ ನಿಯರ್ 2.53 ಕಿಲೋಮೀಟರ್ಸ್ ಆಗಿದೆ. ಬಟ್ ಬಿಸಿಲು ಹೆವಿ ಆಗ್ತಿದೆ. ಸ್ವೆಟ್ ವಾಟರ್ ಮಾತ್ರ ಆಗಲೇ ಬರ್ತಿದೆ. ಏನೋ ನಾವು ಕೋಲ್ಡ್ ಅನ್ಕೊಂಬಂದ್ವಿ ಫುಲ್ಲು, ಬಟ್ ಹೆವಿ ಬಿಸಿಲು. ಸುಮ್ಮನೆ ಟಯರ್ಡ್ ಆಗ್ತಿದೆ, ತುಂಬ ಆಗ್ತಿದೆ. ಬಟ್ ಅಲ್ಲಲ್ಲಿ ಫಾಲ್ಸ್ ಲೊಕೇಶನ್ ಮಸ್ತಾಗಿದೆ ಮಾತ್ರ. ಇವ್ ನೋಡಿದ್ರೆ ಫೋಟೋ 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 ಅಂತ ನಿಂತ್ಕೊತಾನೆ. ಯಾವ ಫಾಲ್ಸ್ ನೋಡಲಿ, ಏನೇನು ನೋಡಲಿ. ನೋಡಿ, ಎಲ್ಲರೂ ಊಟ ಮಾಡಿದ್ರೆ ಒಂದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಕೇಳಿದ್ರೆ ನಂಗೇನು ಬೇಡ, ನನ್ನ ಡವ್ ಏನು ಹೇಳಿಲ್ಲ ಊಟ ಮಾಡುವಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನ ಡವ್ ಮುಖ ನೋಡಿಲ್ಲ 3 ದಿವಸ 5 ದಿವಸದಿಂದ. ಅದಕ್ಕೆ ನಾನು ಈ ಥರ ಇರೋದು ಅಂತ ಹೇಳ್ತೇನೆ. ಬನ್ನಿ ಲೆಟ್ಸ್ ಗೋ. ಹಂಗೋ ಹಿಂಗೋ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 14 ಕಿಲೋಮೀಟರ್ಸ್ ಬ್ಯಾಲೆನ್ಸ್. ಪರವಾಗಿಲ್ಲ, ನಮ್ಮ ಜೊತೆ ಬಂದಿದ್ದು ಹುಡುಗಿರು ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿದ್ದಾರೆ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಟೈರ್ಡ್ ಅನ್ಸಿಲ್ಲ? ಟೈರ್ಡ್ ಏನಾಗ್ತಿಲ್ಲ? ಬಟ್ ಕ್ಲೈಮೇಟ್ ಹೇಗಿದೆ? ಬಿಸಿಲು ಅನ್ಸಿಲ್ಲ ಓವರ್ ಆಗಿ? ಸೊ ನಾ ಅದನ್ನೇ ಹೇಳ್ತಿರೋದು, ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಫುಲ್ ಕೋಲ್ಡ್ ಆಗಿರುತ್ತೆ ಅಂತ. ಸೊ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಹೆವಿ ಬಿಸಿಲಾಗ್ತಿದೆ. ಸೊ ಬನ್ನಿ ನೋಡೋಣ ಮುಂದೆ ನೇಚರ್ ಮತ್ತೆ ಯಾವ ಥರ ಚೇಂಜಸ್ ಆಗುತ್ತೆ. ಇಲ್ಲಿ ಒನ್ ಟೈಮ್ ಇದ್ದಾಗ ಮತ್ತೆ ಇನ್ನೊಂದು ಟೈಮ್ ಇರಲ್ಲ. ಸಡನ್ನಾಗಿ ಮಳೆ ಬಂದರೂ ಬರ್ಬೋದು. ಸೊ ವಿ ಆರ್ ವೈಟಿಂಗ್ ಫಾರ್ ದ ವ್ಯೂ ಪಾಯಿಂಟ್ಸ್. ಸೊ ಮುಂದೆ ಫಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೋಡೋಣ ಬನ್ನಿ. ಹೇಳ್ತಿದ್ನೆಲ್ಲ ಚಿಕ್ಕ ಚಿಕ್ಕದಾಗೆ ವ್ಯೂ ಪಾಯಿಂಟ್ ಸಿಗ್ತಾ ಇರುತ್ತೆ ಅಂತ. ಬಟ್ ಈಗ ಕಾಣಿಸುತ್ತೆ ನೋಡಿ. ಫ್ರೆಂಡ್ಸ್ ನೋಡಿ, ನಮಗೆ ಲಾಸ್ಟ್ ಟೈಮ್ ಯಮುನೋತ್ರಿಯಲ್ಲಿ ಸಡನ್ ಆಗಿ ಅಲ್ಲಿ ನಮ್ಮ ವಾಯ್ಸ್ ಕೇಳಿಸ್ಕೊಂಡು ಕನ್ನಡದವ್ರು ಬಂದಿದ್ರು. ಸೊ ಇವತ್ತು ಇಲ್ಲಿ ನಮ್ಗೊಬ್ರು ಕನ್ನಡದವ್ರು ಕಾಣಿಸಿದ್ದಾರೆ. ಸರ್ ನಿಮ್ಮ ಹೆಸರು? ಸಾಗರ್. ಎಲ್ಲಿಂದ ಸರ್ ಬಂದಿರೋದು? ಮೈಸೂರು. ನಾವು ಬೆಂಗಳೂರು ಜಯನಗರದಲ್ಲಿ. ಪ್ರೆಸೆಂಟ್ಲಿ ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿರೋದು ಒಂದು. ಹೌದು, ಬೆಂಗಳೂರು ಕಲ್ಯಾಣ. ಮತ್ತೆ ಮೊನ್ನೆ ಮೈಸೂರು ಎಲ್ಲ ದಸರಾ ಆಗಿತ್ತು. ಮುಗೀತಾ ದಸರಾ. ನೀವು ನೋಡಿದ್ರೆ ಮುಗಿಸ್ಕೊಂಡ್ರ? ನಿಮ್ಮ ನೇಟಿವ್ ಪ್ಲೇಸ್ ಮೈಸೂರೇನಾ? ಓಕೆ. ಬಟ್ ಹಾಗಾದ್ರೆ ದಸರಾ ನೋಡ್ಲಿಲ್ಲ ಮರಿ? ದಸರಾ ನೋಡ್ಲಿಲ್ಲ. ಅದೇ ಪ್ರತಿ ಸಲ ನೋಡ್ತಿದ್ದೀರಾ?
ಹೋಗಲ್ಲ. ನೀವು ಎಷ್ಟು ಜನ ಬಂದಿರೋದು? ನಾವು 3 ಮೆಂಬರ್ಸ್ ಬಂದಿದ್ದೀವಿ. 3 ಮೆಂಬರ್ಸ್. ಹೆಂಗಿದೆ ಟ್ರೆಕ್ಕಿಂಗು? ಚೆನ್ನಾಗಿದೆ. ನೋಡೋಣ. ಅಷ್ಟೊಂದು ಟೈರ್ಡ್ ಏನು ಆಗ್ತಿಲ್ವಾ? ನೋಡಿದಾರಾ? ಓಕೆ ಓಕೆ. ನೀವು ಮೈಸೂರವ್ರ ಅವ್ರ ಜೊತೆನಾ? ಓಕೆ. ಇನ್ನೊಬ್ರು ಬಾಯ್ಸನ? ಓಕೆ. ಏನು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಂದಿರೋದು? ಏನು ಪ್ರೈವೇಟ್ ವೆಹಿಕಲ್? ಎಕ್ಸ್ಪೀರಿಯನ್ಸ್ ಬಂದಿದೆ ಅಂದ್ರೆ ಓನ್ ಎಕ್ಸ್ಪೀರಿಯನ್ಸ್. ಟ್ರಾವೆಲ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಎಲ್ಲ ಇದರಲ್ಲಿ. ಬಟ್ ನಾವು ಅದೇ ಥರನೇ ಬಂದಿದ್ದು. ಬಟ್ ಇಲ್ಲಿ ಹರಿದ್ವಾರಲ್ಲಿ ಪ್ಯಾಕೇಜ್ ತಗೊಂಡ್ಬಿಟ್ರಿ. ಮುಗಿಸಿದ್ರೆ ಈಗ ಮುಗಿಸ್ಬೇಕಷ್ಟೇ. ಇವಾಗ ಮನೇಲಿ ನಾನು ಸುಳ್ಳು ಹೇಳಿ ಬಂದಿರೋದು. ಮನೇಲಿ ಗೊತ್ತಿಲ್ಲ ನಾ ಇಲ್ಲಿದ್ದೀನಿ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಮನೇಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದಾ? ಸ್ಟೂಡೆಂಟ್ ಆಸ್ ಎ ಪಾರ್ಟ್ ಟೈಮ್ ವರ್ಕರ್ ಆಗಿ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಊರು ನಿಮ್ದು? ಪ್ರಾಪರ್ ಚಿಕ್ಕಬಳ್ಳಾಪುರ. ಈಶಾ ಫೌಂಡೇಶನ್ ಗೊತ್ತಲ್ಲ, ಸೆಕೆಂಡ್ ಈಶಾ ಫೌಂಡೇಶನ್. ಅಲ್ಲೇ ಅಲ್ಲಿಂದ ಇಲ್ಲಿ ಬಂದು MA ಮಾಡ್ತಾ ಇದ್ದು. ಸೊ ಈಗ ಫೈನಲ್ ಸೆಮ್. 3 years ಇಂದ ಪ್ಲಾನ್ ಇದ್ದಿದ್ದು ನಮ್ದು. ಅವು ಟೋಟಲ್ 8 ಜನ ಇದ್ವಿ. ಎಲ್ಲ 8 ಜನ. ಈ ಸತಿ ಬೇಡ, next ಸತಿ ಒಂದು ಕ್ಯಾನ್ಸಲ್ ಮಾಡ್ತೀವಿ. ಅದೇ ತರನೇ ಫಾರ್ವರ್ಡ್ ಆಗ್ತಾ ಫೈನಲ್ ಇತ್ತು. ಆಗಿ 3 ಜನ ಇಟ್ಕೊಂಡ್ವಿ. ಬೇಡ ಬೇಡ ಅಂದ್ಬಿಟ್ಟು 3 ಜನ ಬಂದಿದ್ದೀವಿ. ಅನ್ಕೊಂಡಾಗ ಬಂದ್ಬಿಡ್ಬೇಕು ಬ್ರೋ, ಮತ್ತೆ ಬರಕ್ಕಾಗಲ್ಲ. ಈ ಪಾಯಿಂಟ್ ಇಟ್ಕೊಂಡ್ ಬರ್ಬೇಕಷ್ಟೇ. ಅಷ್ಟೇ ಬ್ರೋ, ಏನಿಲ್ಲ. ಲೈಫ್ ಇರೋದೇ ಆತರ. ಯಾವ ಮೂಮೆಂಟ್ ಅಲ್ಲಿ ಏನಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಇರೋದು. ನಾವೀಗ ಬರೋದು ಅನ್ಎಕ್ಸ್ಪೆಕ್ಟೆಡ್. ಟೀಕೆ ಫ್ರೆಂಡ್ಸ್, ಇಲ್ಲಿ ಬಂದು ನೋಡಿದ್ರೆ ಟ್ರೆಕ್ ಮಾಡ್ತಾ ಇದ್ರೆ. ಸೊ ಕನ್ನಡದವ್ರು ಯಾರು ಸಿಗಲ್ಲ, ನಾವಾಗೆ ಮಾತಾಡ್ಕೊಂಡು ಹೋಗ್ಬೇಕು ಅನ್ಸಿರುತ್ತೆ. ಸೊ ಇಲ್ಲಿ ನಮ್ಮ ಲಕ್ಕೋ ಇಲ್ಲ ಅವ್ರ ಲಕ್ಕೋ ಗೊತ್ತಿಲ್ಲ, ಬರೀ ಕನ್ನಡದವ್ರು ಸಿಗ್ತಾ ಇದ್ದಾರೆ. ಅದರಲ್ಲಿ ತುಂಬ ಅಂದರೆ ಮೈಸೂರು ಟೀಮ್ ಮೋಸ್ಟ್ಲಿ ದಸರಾ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಅಕ್ಟೋಬರ್ 23rd ಕ್ಲೋಸ್ ಆಗುತ್ತಲ್ವಾ, ಜರ್ದಾಮ್ ಫುಲ್ ಕ್ಲೋಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಸೊ ಅದಕ್ಕೋಸ್ಕರ ಇರಬೇಕು. ಮೈಸೂರವರೇ 2 ಗ್ರೂಪ್ ಸಿಕ್ಕಿದ್ದಾರೆ. ಆಲ್ರೆಡಿ ನೀವು ನೋಡಿದ್ದಾರಲ್ಲ, ಸಾಗರ್ ಬೋನನ್ನು ಇಂಟರ್ವ್ಯೂ ಮಾಡಿದ್ದೆ. ಸೊ ಅವರು ಸಿಕ್ಕಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ಫಾಲ್ಸ್, ಮತ್ತೆ ಇದು ಐ ಥಿಂಕ್ 6th ಫಾಲ್ಸ್. ನೋಡಿ ಇವನು ಫೋಟೋಸ್ ಅಂತ ಇರ್ತಾನೆ. ಅದೆಷ್ಟು ಫೋಟೋಸ್ ಸಿಗಿಸ್ತಾನೋ ಗೊತ್ತಿಲ್ಲ. ಲೊಕೇಶನ್ ನೋಡಿ, ಆಪೋಸಿಟ್ ಫಾಲ್ಸ್, ಚಿಕ್ಕ ಫಾಲ್ಸ್ಗಳು ಎಷ್ಟಿದಾವೆ. ಚೇಂಜ್ ಆಗಿದೆ. ಆಗಲೇ ಫುಲ್ ಬಿಸಿ ಆಗ್ತಿತ್ತು, ಈಗ ಫುಲ್ ಕೋಲ್ಡ್ ಆಗ್ತಿದೆ. ಅದಕ್ಕೆ ಹೇಳೋದು ಕ್ಲೈಮೇಟು ಈ ಸಿಚುವೇಷನಲ್ಲಿ ಯಾವಾಗ ಹಿಂಗಿರುತ್ತೆ ಸರಿ ಹೇಳೋಕ್ಕಾಗಲ್ಲ. ಆಗಲೇ ಎಲ್ಲ ಬಿಸ್ತಿತ್ತು, ಫುಲ್ ಸೆಕೆ ಆಗ್ತಿತ್ತು, ಜಾಕೆಟ್ ಹಾಕೊಂಡಿದ್ದೆಲ್ಲ ಬಿದ್ದಾಗಿತ್ತು. ಈಗ ಕೋಲ್ಡ್ ಆಗ್ತಿತ್ತು. ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ ಈಗಳಿಗೆ, ನೀ ನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ, ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ, ನೀನೆಂತ ಮಾಯಗಾತಿಯೇ. ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ. ಇನ್ನು 8 kilometers, ನಿಯರ್ ಬೈ 7.5 kilometers. ಬಟ್ ಯಾಕೋ ಈಗ ಹೆವಿ ಟೈರ್ಡ್ ಫೀಲ್ ಆಗ್ತಿದೆ ಸರ್. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ, ಲೊಕೇಶನ್ ನೋಡಿದ್ರೆ ಯಾವ ಥರ ಇದೆ. ಸುತ್ತಾಡಬೇಕು, ಒಳ್ಳೆ ಜಿಗ್ಜಾಗ್ ಆಗಿ ನಿಮಗೆ ಕಾಣಿಸ್ತಿದ್ದೀರಾ. ಸ್ಟಾರ್ಟಿಂಗ್ ಅಂದರೆ ಹತ್ತಿ ಇಳಿಯೋ ಥರ ಇತ್ತು. ಸೊ ಈಗ ಜಿಗ್ಜಾಗ್ ಟೈಪ್ ಇದೆ. ಸೊ ಅದಕ್ಕೋಸ್ಕರ ಹೆವಿ ಟೈರ್ಡ್ ಆಗ್ತದೆ. 1055 meters ಮೇಲೆ ಹೋಗ್ಬೋದು. ನೋಡಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ 6 ದಿನದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ನಾಗಲೇ ಅಲ್ಲಿಲ್ವಾ, ಕ್ಲೈಮೇಟ್ ಯಾವ ಮೂಮೆಂಟಲ್ಲಿ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಾಗಲ್ಲ ಅಂತ. ಸೊ ಈಗ ಜಸ್ಟ್ ಒಂದು 20 minutes ನಾರ್ಮಲ್ ಕ್ಲೈಮೇಟ್ ಇತ್ತು. ಈಗ ನೋಡಿದ್ರೆ ಫುಲ್ ಕ್ಲೌಡ್, ಏನೂ ಕಾಣಿಸಿಲ್ಲ. ಬ್ಯಾಕ್ ಸೈಡ್ ವ್ಯೂ ಮಾತ್ರ ಮಸ್ತ್ ಇತ್ತು. ಈಗ ನೋಡಿದ್ರೆ ಫುಲ್ ಫಾಗ್ ಆಗ್ಬಿಟ್ಟು. ಮಾರ್ನಿಂಗ್ ಸ್ಟಾರ್ಟಿಂಗಲ್ಲಿ ಕೋಲ್ಡ್ ಇತ್ತು, ಸಡನ್ ಆಗಿ ಬಿಸಿ ಆಯಿತು. ಆ್ಯಂಡ್ ಈಗ ನೋಡಿದ್ರೆ ಫುಲ್ ಫಾಗ್. ಹಾಯ್ ಗೈಸ್, ಈಗ ನಾವು ಇನ್ನೊಂದು 5 kilometers ಕೇದಾರ್ನಾಥ್ ಟೆಂಪಲ್ ರೀಚ್ ಆಗ್ತೀವಿ. 5 kilometers ಇಲ್ಲ, 3.5 kilometers ಸಮಥಿಂಗ್ ಏನಿದೆ. 2 hours ಹಿಂದೆ ಫುಲ್ ಸೆಕೆ ಆಗ್ತೈತೆ ಅಂತ ಕೇಳ್ಬಿಟ್ಟು ಜರ್ಕಿನ್ನು, ಸ್ವೆಟರು, ಟೋಪಿ, ಗ್ಲೌಸ್ ಏನು ಇರಲಿಲ್ಲ, ಎಲ್ಲ ತೆಗ್ದಾಕಿದ್ವಿ. ಬರೀ ಒಂದು ಶರ್ಟು, ಒಂದು ಪ್ಯಾಂಟು, ಒಂದು ಟ್ರೆಕ್ಕಿಂಗ್ ಶೂಸ್ ಮಾತ್ರ ಇತ್ತು. ಈಗ 2 ಜರ್ಕಿನ್ ಹಾಕೊಂಡಿದೀವಿ.
ಸಾಕ್ಸ್ ಎರಡು ಹಾಕೊಂಡಿದೀವಿ ನಾವು. ಸಾಕ್ಸ್ ಎರಡು ಹಾಕೊಂಡಿದೀವಿ. ಗ್ಲೌಸ್ ನೋಡಿ, ಕೈ ಎಷ್ಟು ಕೋಲ್ಡ್ ಆಗಿದೆ ಅಂದ್ರೆ -1 ಇದೆ. ಆಗ್ತಿಲ್ಲ ಕೈ ಅಷ್ಟೊಂದು ಫುಲ್ ಕೋಲ್ಡ್ ಇದೆ ನೋಡಿ. ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ. ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಈಗ just ಮಳೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಯಾವ ತರ ಇರುತ್ತೆ ಅಂತಾನು ಹೇಳೋದಕ್ ಆಗ್ತಾ ಇಲ್ಲ. ಈಗ 2 ಜರ್ಕಿನ್ ಹಾಕೊಂಡಿದೀವಿ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅನ್ನೋ ನಮಗೂ ಗೊತ್ತಿಲ್ಲ. ನೋಡಿ ಸ್ನೋಫಾಲ್ ಆಗ್ತಿಲ್ಲ, ಬಟ್ ಬ್ಯಾಕ್ ಸೈಡ್ ಇರೋದು ವ್ಯೂ ಮಾತ್ರ ಅಲ್ಟಿಮೇಟ್. ನಂದು 2.8 ಸಮಥಿಂಗ್ ಕಿಲೋಮೀಟರ್ಸ್ ಇದೆ. ಸೊ ಆ ವ್ಯೂನ ತೋರಿಸ್ತೀನಿ. ಬಟ್ ಟ್ರೆಕ್ಕಿಂಗು ನಾನು ಅಂದ್ಕೊಂಡಿದ್ದ ಪ್ರಕಾರ ಒಂದು 4 o'clock ಮುಗಿಯುತ್ತೆ ಅಂತ. ಬಟ್ ಇಲ್ಲಿವರೆಗೂ 6 o'clock ಆಗಿದೆ. ನಿಯರ್ 6 o'clock ಆಗ್ತಾ ಬಂತು. ಶ್ರಾವಣ ಕಳೆದು ಮರುಳನು ಅಳೆದು ದೂರವ ಸವಿದು ಕೂತ ಕಡಲ ಬೀಸೋ ಗಾಳಿಗವಳು ಮಾತನಾಡದು ಕೇಳದ ಬಿಸುಮಾತಿಗೆ ಮರುಳನಾಗದು ನಗ್ನಗ್ತಾದ ಮನ್ಸ ಎತ್ಕೊಂಡು ಹೋಯ್ತಾಳಲ್ಲೋ ಅಯ್ಯಯ್ಯೋ ಗೈಸ್, ಫೈನಲಿ 17 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮುಗಿತಾ ಬರ್ತಿದೆ. ನಾನು ಆಗ್ಲೇ ನಿಮ್ಗೆ ವ್ಯೂ ತೋರಿಸಿದ್ನಲ್ಲ, ಆ ವ್ಯೂ ಬಗ್ಗೆ ಯಾವ ತರ ಇದೆ ಕೇಳಿ ನೋಡಿ. ಹೆಂಗಿದೆ ನಂದನ್? ಹುಷಾರು. 17 ಕಿಲೋಮೀಟ್ರು ಎಂತಾದ್ರೂ ಬಂದಪ್ಪ, ನಿಜವಾಗ್ಲೂ ವಾಪಸ್ ಹೋಗೋಣ ಅಂತ ಅನ್ಸ್ಬಿಡ್ತು. ಬಟ್ ಒಂದ್ಸರಿ ವ್ಯೂ ನೋಡಿ. ಹೆಂಗಿದೆ ಗೈಸ್, ಆಕ್ಚುಲಿ ನಾನು ಇನ್ನೂ ದೇವಸ್ಥಾನ ಟೆಂಪಲ್ ಹತ್ರನೇ ಹೋಗಿಲ್ಲ. ವ್ಯೂ ನೋಡಿದ ತಕ್ಷಣ ನಮ್ಮ ನೋವೆಲ್ಲ ಮರ್ದೋಯ್ತು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಗೈಸ್. ಇವಾಗ ನಾನು ಹೇಳಿದೆ ಸ್ವರ್ಗ ಎಲ್ಲೂ ಇಲ್ಲ ಅಂತ. ನೋಡಿ ಇವಾಗ ಇದು ನೋಡಿದ ತಕ್ಷಣ ಎಲ್ಲ ಮರ್ದೋಯ್ತು. ಇನ್ನು ಟೆಂಪಲ್ ಹತ್ರನೇ ಹೋಗಿಲ್ಲ. ಟೆಂಪಲ್ ಹತ್ರ ಹೋದ್ರೆ ಇನ್ನು ಯಾವ ತರ ಕಾಣಿಸುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೇವೆ. ನನ್ನ 500 ಮೀಟರ್ಸ್ ಲೊಕೇಶನ್ ನೋಡಕ್ಕೆ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅಂಡ್ ನಾಟ್ ಫಾರ್ ಓನ್ಲಿ ಏನ್ ಮಾತಾಡ್ಬೇಕಂತಾನು ಗೊತ್ತಾಗ್ತಾ ಇಲ್ಲ, ವರ್ಡ್ಸೇ ಬರ್ತಾ ಇಲ್ಲ. ಅಷ್ಟು ನಾವು ವ್ಯೂ ನೋಡಿದ ತಕ್ಷಣ ವ್ಯೂ ಪಾಯಿಂಟ್ ನಮ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಗೈಸ್, ಐ ಥಿಂಕ್ ನಿಮ್ಗೆ ಕಾಣಿಸ್ತಿಲ್ಲ ಟೆಂಪಲ್, ಬಟ್ ನಮಗೆ ಮೇಲೆ ಇರೋ ಗೋಪುರ ಮಾತ್ರ ಕಾಣಿಸ್ತಿದೆ. ದೇವಸ್ಥಾನ ಹೋಗ್ಲೇಬೇಕು ಅಂತ ಫುಲ್ 3 years ಡ್ರೀಮ್ ಅದನ್ನ ಈಗ ಕಂಪ್ಲೀಟ್ ಮಾಡೋ ಸಿಚುವೇಶನ್ ಬಂದಿದೆ. ಕಂಪ್ಲೀಟ್ ಆಗೋ ಮೂಮೆಂಟು ಇದೆ. ಸೊ ಎಕ್ಸೈಟ್ಮೆಂಟ್ ನಿಜ ತಡ್ಕೊಳಕ್ಕಾಗ್ತಿಲ್ಲ. ಟೆಂಪಲ್ ಗೋಪುರ ಮಾತ್ರ ಕಾಣಿಸ್ತಿದೆ. ನಾವು ಹೆಲಿಕಾಪ್ಟರ್ ಇಲ್ಲೇ ಸಿಗೋದು. ಇಲ್ಲಿಂದಾನೆ ಪಿಕಪ್ ಮತ್ತೆ ಡ್ರಾಪ್ ಇರೋದು. ಸೊ ನೀವೇನಾದರೂ ಹೆಲಿಕಾಪ್ಟರ್ ಬರಬೇಕು ಅಂದರೆ ಪರ್ ಪರ್ಸನ್ಗೆ 6,000 to 8,500 ಅಲ್ಲಿ ಸಿಗುತ್ತೆ. ಓಂ ದೇವಾ ದೇವಾ ಓಂ ದೇವಾ ದೇವಾ ನಮಃ 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 ಓಂ ದೇವಾ ದೇವಾ ಓಂ ದೇವಾ ದೇವಾ ನಮಃ 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 महसूस खुद को मैंने किया जब तूने छुआ ओम देवा देवा ओम देवा देवा नमः तेरे नाम की जोत ने सारा हर लिया तमस मेरा नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो जी शंकरा भोलेनाथ शंकरा. ಜಸ್ಟ್ ಈಗ ಸ್ಟಾರ್ಟ್ ಆಗಿದೆ ಸ್ನೋಫಾಲ್ ಬೀಳಕ್ಕೆ. ದರ್ಶನ ಮುಗಿಸ್ಕೊಂಡು ಈಗ ಬಂದು ಸ್ನೋಫಾಲ್ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಹೊರಡಬೇಕಿರಲಿಲ್ಲ. ಸೊ ದೇವಸ್ಥಾನ ಒಂದ್ಸಲ ನೋಡ್ಕೋಬೋದು. ಡ್ರೀಮ್ ಏನಾದರೂ ಇದ್ದೆ. ಗೈಸ್, ಫೈನಲಿ ನನ್ನ ಕೇದಾರ್ನಾಥ್ ಟ್ರಿಪ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗೋ ಲಾಸ್ಟ್ ಮೂಮೆಂಟಲ್ಲೇ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಮಸ್ತಿದೆ. ಏನೂ ಕಾಣಿಸಿಲ್ಲ, ಫುಲ್ ಲೊಕೇಶನ್. ನಾವೀಗ ನಡ್ಕೊಂಡು ಹೋಗ್ಬೇಕು. ಬಟ್
ಫಾಗ್ ಇರೋದ್ರಿಂದ ಹೆಲಿಕಾಪ್ಟರ್ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ, ಕಾಣಿಸಲ್ಲ. ತಲೆ ಮೇಲೆ ತೆಗೆದ್ರು ತುಂಬ ಬೀಳ್ತಿದೆ. ನಾನು ಎಷ್ಟೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಥರ ಆಗುತ್ತೆ ಅಂತ, ಪ್ರಾಮಿಸ್ ಅಂದ್ಕೊಂಡಿದ್ದೆ. ಕೋಲ್ಡ್ಗೆ ಕೈ ಫುಲ್ ಆಡ್ಸೋಕ್ಕಾಗ್ತಿಲ್ಲ, ಮಾತ್ರ ಹೆವಿ ಕೋಲ್ಡ್ ಆಗಿದೆ. ಸೊ ಎಕ್ಸಿಟ್ ಆಗ್ತಿದ್ದೀವಿ, ಈಗ ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ರಿಟರ್ನ್. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಈ ಥರ ಫಾಗ್ ಇತ್ತು. ಸೊ ನೋಡೋಣ, ಐ ಥಿಂಕ್ ಒಂದು 4 ಅವರ್ಸಲ್ಲಿ ರೀಚ್ ಆಗಬೇಕು. 4 ಅವರ್ಸಲ್ಲಿ ರೀಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ಹೋಗಿ ಹೇಳ್ಬಾರ್ದು, ಫಸ್ಟ್ ಹೋಗಿ ರೂಮ್ ಸೇರ್ಕೊಬಿಡೋಣ ಅಂತ ಅನ್ಸ್ಬಿಟ್ಟಿದೆ. ಹೆವಿ ಕೋಲ್ಡ್ ಆಗ್ತಿದೆ, ನಾನು ಬರೀ ಕೈ ಗ್ಲೌಸ್ ಹಾಕಿದ್ದೆ. ಓಕೆ ಗೈಸ್, ಅಲ್ಲೇ ನೋಡಿ ನಿಲ್ಸ್ಬೇಕು ಅನ್ಸುತ್ತೆ, ಬಟ್ ಹೆವಿ ಕೋಲ್ಡ್ ಆಗ್ತಿದೆ. ಬಟ್ ಡ್ರೀಮ್ ಪ್ಲೇಸ್ನ ಕಂಪ್ಲೀಟ್ ಮಾಡಿದೆ. ಸೊ ವೀಡಿಯೋಸ್ನೆಲ್ಲ ಫುಲ್ ಅಪ್ಲೋಡ್ ಮಾಡ್ತೀನಿ. ಸೊ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಚಾನಲ್ ಇದೆ, ಫಾಲೋ ಮಾಡಿ, ಸಂಚಾರಿ ವರುಣ್ ಅಂತ. ಸೊ ಥ್ಯಾಂಕ್ ಯು.